ಮೊದಲಿಗೆ ಹೆಡ್ಲೈನ್. ಜಿಲ್ಲೆಗೆ ಸಚಿವ ಸ್ಥಾನ ವಂಚನೆ, ಕಲಬುರಗಿ ರಾಜಕೀಯ ದಬ್ಬಾಳಿಕೆ. ಆಗಸ್ಟ್ 15ರಂದು ಧ್ವಜಾರೋಹಣಕ್ಕೆ ತಡೆ, ಎಸ್ ಮಾರೆಪ್ಪ. ಕಲ್ಯಾಣ ಕರ್ನಾಟಕದಲ್ಲಿಯೇ ಮಲತಾಯಿ ಧೋರಣೆ, ಖರ್ಗೆಯವರ ಮೇಲಿರುವ ಅಭಿಮಾನಕ್ಕೆ ಚ್ಯುತಿ, ರಾಘವೇಂದ್ರ ಕುಷ್ಟಗಿ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಗೇಜ್ ಲೋಪ ಸರಿಪಡಿಸಿ ಕಾಲುವೆ ನೀರು ಹರಿಸಲಿ, ಶಂಕರಗೌಡ ಹರವಿ. ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ, ಭಾವಚಿತ್ರದ ಭವ್ಯ ಮೆರವಣಿಗೆ. ರಾಯಚೂರು ದಿನ್ನಿ ರಸ್ತೆ ಶಿಥಿಲ, ಆತಂಕದಲ್ಲಿ ಶಾಲಾ ವಿದ್ಯಾರ್ಥಿಗಳು. ಜಿಲ್ಲೆಯ ಬರ ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಉಸ್ತುವಾರಿಯಾಗಿ ಸಚಿವ ಅಜಯ್ ಧರ್ಮಸಿಂಗ್ ನಿಯುಕ್ತಿ. ಮತ್ತು ಅಮರೇಶ್ವರ ಕಾಲೋನಿಯಲ್ಲಿ ಚರಂಡಿ ನೀರಿನ ಸಮಸ್ಯೆ ತೀವ್ರ, ಬಂದ್ ಮಾಡಿರುವ ಕಾಲುವೆ ತೆರವುಗೊಳಿಸಲು ನಿವಾಸಿಗಳ ಒತ್ತಾಯ. ನೂತನ ಸಚಿವ ಸಂಪುಟದಲ್ಲಿ ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಿದ್ದು, ಆಗಸ್ಟ್ 15ರಂದು ಬೇರೆ ಜಿಲ್ಲೆಯವರು ಧ್ವಜಾರೋಹಣ ಮಾಡಲು ಬಿಡುವುದಿಲ್ಲ ಎಂದು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರೆಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಹತ್ವಾಕಾಂಕ್ಷೆ ಜಿಲ್ಲೆಗಳೆಂದು ಗುರುತಿಸಿಕೊಂಡಿರುವ ರಾಯಚೂರು, ಯಾದಗಿರಿ ಜಿಲ್ಲೆಗಳ ಆಡಳಿತ ಹಿಡಿತ ಸಾಧಿಸಲು ಕಲಬುರಗಿ ಪ್ರಭಾವಿ ರಾಜಕಾರಣಿಗಳ ಆಸಕ್ತಿಯು ಕಾರಣವಾಗಿದೆ. ರಾಯಚೂರು ಮಾತ್ರವಲ್ಲ, ಬೇರೆ ಜಿಲ್ಲೆಗಳಲ್ಲಿಯೂ ಬಣಗಳಿವೆ. ಆದರೆ ಸ್ಥಳೀಯ ಗುಂಪುಗಾರಿಕೆಗೆ ಜಿಲ್ಲೆಗೆ ಅನ್ಯಾಯವಾಗಿರುವುದು ಖಂಡನೀಯವೆಂದರು. ಕಾಂಗ್ರೆಸ್ ಮಾತ್ರವಲ್ಲ, ಬಿಜೆಪಿ ಅವಧಿಯಲ್ಲೂ ಜಿಲ್ಲೆಗೆ ಅನ್ಯಾಯವಾಗುತ್ತಲೇ ಬಂದಿದೆ. ಜಿಲ್ಲೆಯಲ್ಲಿ ಸಿಂಡಿಕೇಟ್ ರಾಜಕಾರಣವಿದೆ. ಗುಡ್ಡ, ಕೆರೆ ನಾಶ ಮಾಡಲು ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು ಒಂದಾಗುತ್ತಾರೆ. ಜಿಲ್ಲೆಯ ಅಭಿವೃದ್ಧಿಗಾಗಿ ಒಗ್ಗಟ್ಟಿನಿಂದ ಜಿಲ್ಲೆಗೆ ಸಚಿವ ಸ್ಥಾನ ಪಡೆಯಲು ಶಾಸಕರು ಕಾರ್ಯನಿರ್ವಹಿಸುವುದಿಲ್ಲ. ಹೊರ ಜಿಲ್ಲೆಯವರಿಗೆ ಸಚಿವ ಸ್ಥಾನ ನೀಡುವುದು ರಾಜಕೀಯ ದಬ್ಬಾಳಿಕೆಯಾಗಿದೆ. ಜಿಲ್ಲೆಯ ನರಸತ್ತ ರಾಜಕೀಯದಿಂದಲೇ ಜಿಲ್ಲೆಗೆ ಪ್ರಾತಿನಿಧ್ಯವು ದೊರೆಯದೆ ಹೋಗಿದೆ. ಆಡಳಿತ ಮತ್ತು ಪ್ರತಿಪಕ್ಷದ ಶಾಸಕರುಗಳಿಗೆ ಕನಿಷ್ಠ ಆತ್ಮಸಾಕ್ಷಿ ಇಲ್ಲದೆ ಹೋಗಿದೆ. ಯಾರೊಬ್ಬರು ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಪ್ರತಿರೋಧಿಸುತ್ತಿಲ್ಲ. ಕಲಬುರಗಿ ಜಿಲ್ಲೆಗೆ 3, ಬೀದರ್ಗೆ 2, ಕೊಪ್ಪಳಕ್ಕೆ 2 ಸಚಿವ ಸ್ಥಾನ ನೀಡುವಾಗ ರಾಯಚೂರು, ಯಾದಗಿರಿ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ನೀಡಬೇಕೆನ್ನುವುದನ್ನೇ ಕಾಂಗ್ರೆಸ್ ಹೈಕಮಾಂಡ್ ಮರೆತಿರುವುದರ ಹಿಂದೆ ವ್ಯವಸ್ಥಿತ ರಾಜಕೀಯ ಕುತಂತ್ರವಿದೆ. ಜಿಲ್ಲೆಯವರನ್ನೇ ಸಚಿವರನ್ನಾಗಿ, ಉಸ್ತುವಾರಿ ಸಚಿವರನ್ನಾಗಿಸಬೇಕು. ಅಲ್ಲಿಯವರೆಗೆ ಬೇರೆ ಜಿಲ್ಲೆಯವರು ಧ್ವಜಾರೋಹಣ ಮಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಸಿದರು. ಜಿಲ್ಲೆಯ ಯಾರಿಗಾದರೂ ಸಚಿವ ಸ್ಥಾನ ನೀಡಲಿ, ಪ್ರಾತಿನಿಧ್ಯ ನೀಡಲೇಬೇಕು ಎಂದರು. ಈ ರಾಯಚೂರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ರಾಯಚೂರು ಈ ಭಾಗನ ಕಂಟ್ರೋಲ್ ಮಾಡೋದು ಗುಲ್ಬರ್ಗ. 3% ಏನು ರೀತಿ ಲೆಕ್ಕ ಹಾಕೊಳ್ಳಿ, 3% ಪಕ್ಕದ ಕೊಪ್ಪಳ ನಮಗೆ ಸಣ್ಣ ಜಿಲ್ಲೆ, ಸಣ್ಣ ಜಿಲ್ಲೆ. ನಿಮ್ಮಲ್ಲಿ ಬಣಗಳಿಲ್ಲ, ಯಾವ ಜಿಲ್ಲೆಯಲ್ಲಿ ಬಣಗಳಿಲ್ಲ, ಬೇರೆ ಜಿಲ್ಲೆಗಳ ಬಣಗಳಿಲ್ಲ. ಅದು ನೆಪ ಅಷ್ಟೇ. ಆದ್ರೆ ಇಲ್ಲಿಯವರು ಗಟ್ಟಿಮುಟ್ಟಿಯಾಗಿ ಮಾತಾಡಂಗಿಲ್ಲ. ಯಾರು ಕೊಡು ಮಾತಾಡ್ಬೇಕು. ಕಾಂಗ್ರೆಸ್ ಇರ್ತಕ್ಕಂಥವ್ರು ಕೊನೆಗೆ ಸ್ವಾಭಿಮಾನದಿಂದ ಅನ್ಬೇಕು ಆ ಮಾತನ್ನ. ಈಗ ಯಾರು ಕೂಡ ನಮ್ಮ ಜಿಲ್ಲೆ ಕೂಡ ಹೋಗ್ಬೇಕ್ರೆ ನಾವು ಜನರಿಗೆ ನಡ್ಸ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಮನುಷ್ಯ ಅಂತ ಕಡಿಲ್ಲ ಅನ್ಬೇಕಲ್ಲ. ಬೇರೆ ನಮ್ಮ ಯಾರು ಬೋಸರಾಜರು ಅನ್ಬೇಕು, ನಮ್ಮ ಯಾರು ವಸಂತ್ ಕುಮಾರ್ ಅನ್ಬೇಕು. ಈಗ ಲೋಕಲ್ ಅವರೇ ಸದ್ಯಕ್ಕೆ ನಮ್ಮ ಯಾರು ನಮ್ಮ ಊರಲ್ಲಿ ಅನ್ಬೇಕು, ಗದ್ದಲ್ ಅನ್ಬೇಕು. ಎಷ್ಟು ಮಂದಿ ಇದ್ದಾರೆ ಇವರು? ಒಬ್ಬರಾದ್ರು ಅನ್ಲಿ. ಯಾಕೆ ರೈತರಿಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ? ಕನಿಷ್ಠ ನಿಮ್ಮ ಅಲ್ಲಿಗೂ ಕೂಡ ನಿಮ್ಗೆ ತಾಕತ್ತಾಗಲ್ಲ. ಯಾಕೆ ಸ್ವಲ್ಪ ವರ್ಕ್ ಮಾಡ್ಬೇಕಾಗುತ್ತೆ. ಬಿಜೆಪಿ ಕಾಂಗ್ರೆಸ್ ಒಬ್ಬರು ಕೇಳಪ್ಪ, ಸರ್ಕಾರ ಇವ್ರ 5 ಮಂದಿ ಒಟ್ಟಿಗೆ ಆಗಿ ಇಂಥವ್ರು ಸೂಚನೆ ಮಾಡಿದ್ರೆ ಅವ್ರು ಮಾಡಿದವರಿಗೆ ಅದಕ್ಕೆ ಸರ್ ಈಗಿರ್ತಕ್ಕಂಥವ್ರು ತಪ್ಪಿದ್ದು ರಾಜಕಾರಣಕ್ಕೆ ಬಹಳಷ್ಟು ಸಜ್ಜರಾಗಬೇಕಾಗಿದೆ. ಈಗಿರ್ತಕ್ಕಂಥ ನಾಯಕರು ಅವ್ರು ನಮಗೆ ಒಪ್ಪಲ್ಲ, ಇಲ್ಲಿಗೆ ಒಪ್ಪಲ್ಲ, ನಮ್ಮ ಸ್ವಾಭಿಮಾನಕ್ಕೆ ಒಪ್ಪಲ್ಲ. ಇದು ತುಂಬಾ ಚೇಂಜಸ್ ಆಗಬೇಕಾಗಿದೆ. ಕ್ಷೇತ್ರ 2, ಯಾದಗಿರಿ ಮತ್ತು ರಾಯಚೂರು ಕ್ಷೇತ್ರ 2 ಇಲ್ಲಿನೇ ಆಗ್ತದೆ. ಏನಾದಂತ ಅದು ಏನದು ಅಲ್ಲ, ನೀವು ಅವ್ರು ಬಿಡಲ್ಲ. ಕನಿಷ್ಠ ಅಷ್ಟಾದ್ರು ನಾವು ಬುದ್ಧಿವಂತ ಪ್ರತಿರೋಧ ಮಾಡಬೇಕು ಸರ್. ಯಾರು ಬೇಡ ನಮ್ಗೆ ಆದ್ರೆ ಇಷ್ಟೆಲ್ಲ ಪರಿಸ್ಥಿತಿ ಬರ್ಲಿಕ್ಕೆ ಇಬ್ಬರು ರಾಜಕಾರಣ ಕಾರಣ ನೇರವಾಗಿ ಮಾತಾಡ್ತೀವಿ. ಬೇರೆಯವ್ರು ಬರ್ಬೇಕಂದ್ರೆ ನಾವೇ ನಮ್ಮರ್ಗೆ ಕೊಡ್ಲಿ, ಯಾವ್ದಾರು ಕೊಡ್ಲಿ, ನಮ್ಮರ್ಗೆ ಕೊಟ್ಟು ಅವನಿಗೆ ಮಾಡ್ಲಿ. ಯಾರು ಮಾಡ್ತಾರೆ? ಈ ಫ್ಲಾಗ್ ಹಾಸ್ಟಿಂಗ್ ಮಾಡಿಸೋದು ಒಂದು
ತಡೆ ಬಿಟ್ರೆ ಮತ್ತೇನ್ ಮಾಡಂಗಿಲ್ಲ ಬೇರೆ. ಹಿಂದಿನ ದಿವಸ ಸದ್ಯಕ್ಕೆ ಅದನ್ನು ಘೋಷಣೆ ಮಾಡ್ಕೊಳ್ಳೋಣ, ಹೌದಲ್ಲ? ಕನಿಷ್ಠ ಒಂದು ಪ್ರತಿರೋಧ ಬರಬೇಕು, ಏನಾದ್ರು ಮಾಡ್ಕೊಂಡು. ರಾಜ್ಯ ಉಪಾಧ್ಯಕ್ಷರಾದಂಥ ಮಾಜಿ ಗವರ್ನರ್ ಮತ್ತು ಶ್ರೀನಿವಾಸ್ ಕೊಪ್ಪರ್ ಅವರು ಮತ್ತು ರಾಯಪ್ಪ ಗದ ತಾಲೂಕು ಅಧ್ಯಕ್ಷರು, ರವಿ ನರಸಿಂಹ ಮಂಚಕರ ಜಿಲ್ಲಾಧ್ಯಕ್ಷರು, ಮಾಜಿ ಈಗಲೇ ಬಂದಿರತಕ್ಕಂಥ ನಮಗೆ ಅನಿಸಲಿಲ್ಲ, ಆದರೂ ಬಂದು ಇಲ್ಲಿ ಇನ್ವೈಟ್ ಆಗಿ ಅದೇ ಸೀಟು ನಮ್ಮ ರಾಯಚೂರು ಡಿಸ್ಟಿಕ್ಗೆ ಇಸ್ತಾರೆ. ನಿನ್ನೆ ನಾವು ಮೀಡಿಯಾದಲ್ಲಿ ಮಾತಾಡೋದು ಭಾಳ ಸ್ಪಷ್ಟವಾಗಿ ಯಾದಗಿರಿ ಮತ್ತು ರಾಯಚೂರು ಅವರು ನಮ್ಮನ್ನು ನಾವು ಆಳ್ಕೊಳ್ಳಿಕ್ಕೆ ನಾವು ನಮಗೆ ಗೊತ್ತಿಲ್ಲ ಅಂತ ರೀತಿಯಲ್ಲಿ ನಮ್ಮನ್ನು ಈ ರಾಜ್ಯ ನೋಡ್ತಾ ಇದೆ. ಮತ್ತು ಯಾವಾಗಲೂ ಕೂಡ ನಮ್ಗೆ ಯಾಕೆ ಹಂಗೆ ಮಾಡಲ್ಲ ಅಂದರೆ ಗುಲ್ಬರ್ಗವನ್ನು ರೂಲ್ ಮಾಡಬೇಕಂದ್ರೆ ಅದು ಅದೇನು ಪದ್ಧತಿ ಅಲ್ಲ ಅಷ್ಟೇ. ಯಾಕೆ ಕೊಡಲ್ಲ ಅಂತಂದ್ರೆ ಗುಲ್ಬರ್ಗವನ್ನು ರೂಲ್ ಮಾಡಬೇಕು, ಕೊಟ್ಟರೆ ಸಮಸ್ಯೆ ಇಲ್ಲ. ಆದರೆ ಗುಲ್ಬರ್ಗವನ್ನು ನಮ್ಗೆ ರೂಲ್ ಮಾಡಬೇಕಾದ್ರೆ ನಮ್ಮ ನಾಯಕರಾದ ನಮ್ಮ ಯಾದಗಿರಿನ ಅಧ್ಯಕ್ಷರು ಎಂಪಿ ಕ್ಷೇತ್ರ ನಮ್ಮ ಗಳಿಸಬೇಕು. ಅಸ್ಪೆಷಲ್ ಡಿಸ್ಟ್ರಿಕ್ಟ್ ಈ ಕರ್ನಾಟಕದಲ್ಲಿ ನಂಬರ್ 1 ರೋಗಗ್ರಸ್ತ ಜಿಲ್ಲೆ, ಹಿಂದುಳಿದ ಅತ್ಯಂತ ಹಿಂದುಳಿದ ಜಿಲ್ಲೆ. ನಮ್ಮ ಮುಂದೆ ಬಂದಿರತಕ್ಕಂಥ ಈ 96 ಬಂದಿರತಕ್ಕಂಥ ಕೂಡ ಗುಲ್ಬರ್ಗ ಭಾಗದಲ್ಲಿ ಇದು ಯಾರು ಹಿಡಿತದಲ್ಲಿದೆ ಅವರು ಇದನ್ನು ಬಿಡಕ್ಕೆ ರೆಡಿ. ನಾವು ಎಷ್ಟೊತ್ತಿದ್ರು ಕೂಡ ಈ ರಾಯಚೂರನ್ನ ರೂಲ್ ಮಾಡಲಿಕ್ಕೆ ಮತ್ತೊಬ್ಬರನ್ನ ಇಂಪೋಸ್ ಮಾಡ್ತಾರೆ, ಮತ್ತೊಬ್ಬರ ಮುಖಾಂತರ ರೂಲ್ ಮಾಡೋದು, ಯಾರಿಗೆ ಹಂಗೆ ಮಾಡೋದು. ಹೆಚ್ಚು ಕಮ್ಮಿ ಅಂದ್ರೆ ಸುಳ್ಳು ಪ್ರಮಾಣ ಪತ್ರಗಳು ಕೊಟ್ಕೊಂಡಿರ್ತಕ್ಕಂಥವ್ರು ಕೂಡ ಒಂದು ಸ್ಥಾನಮಾನಗಳನ್ನು ಕೊಟ್ಟು ಮಾಡ್ತಕ್ಕಂಥ ಇಷ್ಟು ಬಗ್ಗೆ ನಮ್ಮ ರೈತರು ಯಾರಿಗೆ ನಡೆಯುತ್ತೆ. ಆದರೆ ಎಲ್ಲಿವರೆಗೆ ಇದನ್ನು ಸಹಿಸಿಕೊಂಡ್ರು ಗೊತ್ತಿಲ್ಲ. ಭಾಗದವರಿಗೆ ಜಸ್ಟಿಗೆ ಯಾರು ಮಾಡಿದ್ರೆ ಸರಿಪಡಿಸ್ಕೊಳ್ತಾರೆ ಅಷ್ಟೇ. ಎಲ್ಲಿ ಪ್ರಾಬ್ಲಮ್ ಮಾತಾಡಬೇಕು, ರಾಯಚೂರು ಜಿಲ್ಲೆಗೆ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಎಲ್ಲಿಂದ ಆಗ್ತಾ ಇದೆ, ಮನೆಗಳು ಯಾವ ಜಿಲ್ಲೆಯಿಂದ ಮನೆಗಳು, ಯಾವ ಜಿಲ್ಲೆಯಲ್ಲಿ ಮನೆಗಳಿಲ್ಲ, ಯಾಕೆ ಗುಲ್ಬರ್ಗದಲ್ಲಿ ಮನೆಗಳಿಲ್ವ, ಕೊಪ್ಪಳದಲ್ಲಿ ಮನೆಗಳಿಲ್ವ? ಮನೆಗಳ ಮೀರಿ ರಾಜಕಾರಣ ಮಾಡ್ತಿರ್ತಾರೆ. ಮನೆಗಳ ಮೀರಿ ರಾಜಕಾರಣ ಮಾಡಲಿಕ್ಕೆ ನಮ್ಮವರಿಗೆ ಇಲ್ಲಿ ನಮ್ಮ ರಾಜಕಾರಣಿಗಳಿಗೆ ತಾಕತ್ತಿಲ್ಲ ಅಂತ ಒಟ್ಟು ಮಾಡ್ಕೊಳ್ತಾ ಇದ್ದಾರೆ. ಅದು ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಇಲ್ಲಿ, ನಾನು ಯಾವುದೋ ಒಂದು ಪಕ್ಷದ ಬಗ್ಗೆ ಮಾತಾಡೋದು. ಬಿಜೆಪಿ ಇರೋ ಕಾರ್ಯಕ್ರಮ ನಮ್ಗೆ ನಾವು ವಿಶ್ವಸಿಸಿಲ್ಲ. ಲಾಸ್ಟ್ ಟೈಮ್ ಸ್ವಲ್ಪ ಏನೋ ಒಂದು ವರ್ಷ ಯಾರು ಬಿಟ್ಟು ನಮ್ಮವರಿಗೆ ಲೋಕಲ್ ಅವರಿಗೆ, ಅದು ಕೂಡ ಈ ರೈತರಲ್ಲಿ ಅವ್ರು ಇಲ್ಲ ಬೇರೆ ಕಡೆ ಅವ್ರಿಗೆ ಇನ್ಚಾರ್ಜ್ ಕೊಟ್ಟು ಬಟ್ ನಮ್ಮನ್ನು ನಾವು ರೂಲ್ ಮಾಡ್ಕೊಳಕ್ ಆಗಲ್ಲ, ಆ ರೀತಿ ಮಾಡ್ಕೊಳ್ಳೋದು. ಅಥವಾ ನಮ್ಗೆ ಯಾರು ಬೇಕಾದ್ರೂ ಅವ್ರು ಮಾಡ್ಕೊಳ್ಳೋ ನೀಡಿರ್ತಂದ್ರೆ ಇದನ್ನ ಬಹಳ ಸೀರಿಯಸ್ ಆಗಿ ರೈತರಲ್ಲಿರ್ತಕ್ಕಂಥ ಪೊಲಿಟಿಕಲ್ ಲೀಡರ್ಗಳು ಮಾತಾಡ್ತಿರೋದ್ರಿಂದ ಬಹುಶಃ ಅವರು ಅದರಿಂದ ಬಹಳ ಹಿಂದಕ್ಕೆ ಹೋಗಿದ್ದಾರೆ. ಕೇವಲ ಗುಡ್ಡಗಳನ್ನ ಮತ್ತು ಕೆರೆಗಳನ್ನ ಸಾಫ್ ಮಾಡಿಕೊಂಡು ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡ್ಕೊಂಡು ಇಲ್ಲಿ ಮಾತ್ರ ಲಾಯಕ್ ಆಗಿದ್ದಾರೆ ಈ ರೈತರಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣಿಗಳು. ಅವರಿಗೆ ರೂಲ್ ಮಾಡ್ಬೇಕಂತ ಸ್ವತಂತ್ರವಾಗಿ ರೂಲ್ ಮಾಡಬೇಕು, ರೈತರು ಸ್ವತಂತ್ರವಾಗಿ ಇರಬೇಕು, ಕಾಣಬೇಕಂತ ಅನ್ನೋದು ಯಾರೂ ಇಲ್ಲ. ಎಕ್ಸಾಂಪಲ್ ನಾವು ಕಂಡಿದ್ದೀವಿ ಸರ್, ನಾವು ಅಂಬೇಡ್ಕರ್ ಅವರದ್ದು ಸ್ತೂಪದ ಮುಂದೆ ಆ ಜಾಗ ಯಾರೋ ಪ್ರೈವೇಟ್ ಅವರದ್ದು ಸ್ಟೇಟ್ ಅಂತ ಹೇಳ್ತಾರೆ. ವಂಡರ್ ಹೌದಲ್ಲ. ನಾನು ಯಾರಿಗೆ ಆರ್ಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸ್ವಲ್ಪ ಎಲ್ಲ ಕೇಳಿದ್ರೆ ಕೋರ್ಟಿನಿಂದ 100 ಮೀಟರ್ವರೆಗೆ ರೆಸ್ಟ್ರಿಕ್ಟೆಡ್ ಜಾಗ, 200 ಮೀಟರ್ವರೆಗೆ ಇನ್ನೊಂದು 100 ಬಂದರೆ ಅದು ಪ್ರೈವೇಟ್ ಅಷ್ಟೇ. ನಾವು ರೆಸ್ಟ್ರಿಕ್ಟೆಡ್ ಅಲ್ಲಿ ಇದ್ದೀವಿ. ಮತ್ತೆ ಇನ್ನೊಬ್ಬರಿಗೆ ಹೆಂಗಾಗ್ತದೆ, ಅವನು ಸ್ಟೇಟ್ ಅಂದ್ರೆ ಒಬ್ಬ ಲೀಡರ್ ನಿಮ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಯಾರೋ ನಮ್ಮನ್ನ ಈ ರೀತಿ ಮಾತಾಡೋದಕ್ಕೆ ನಮ್ಮ ಲೋಕಗಳು ನಮ್ಮ ಮನೆ ಕೂಡ ಕಾರಣ ಆಗಿದೆ. ನಮ್ಮ ಮನೆ ಕೂಡ ಕಾರಣ ಆಗಿದೆ. ಮನೆ ಒಳಗಡೆ ಸಪ್ಲೈ ಮಾಡ್ಕೊಂಡು ಜಗಳ ಮಾಡ್ತಕ್ಕಂಥವ್ರು ಎಂದೂ ಕೂಡ ಹೊರಗಡೆ ಲಡಾಯಿ ಮಾಡೋಕ್ಕಾಗಲ್ಲ, ವಾರ್ ಮಾಡಲ್ಲ ಯಾವ ಕೂಡ. ಇವರು ಮನೆ ಒಳಗಡೆ ಲಡಾಯಿ ಮಾಡ್ತಾರೆ. ಇವರು ಈ MLCಗಳು ನಲ್ಲಿರ್ತಕ್ಕಂಥ ಎರಡು ಗುಂಪುಗಳು ಹೌದಲ್ಲ, ಇವರು ಹೊರಗಡೆ ಲಡಾಯಿ ಮಾಡ್ಬೇಕಲ್ಲ, ಹೇಳ್ಬೇಕಲ್ಲ. ಯಾಕೆ ಗುಲ್ಬರ್ಗ ಮೇಲೆ ಇಷ್ಟೊಂದು ನೀವು ದೌರ್ಜನ್ಯ ಮಾಡ್ತೀವಿ, ಪೊಲಿಟಿಕಲ್ ದೌರ್ಜನ್ಯ ಇದೀವಿ. ಮತ್ತೆ ಏನಾದ್ರು ಗುಲ್ಬರ್ಗ ಮೂವರು ನೀವಾದ್ರೆ ಮತ್ತೆ ಯಾವಾಗಲೂ ನಮ್ಮೇಲೆ ನೀವಾದ್ರೆ ಹೌದಲ್ಲ, ಇದಕ್ಕೆ ಏನಂತ ಹೇಳಿದ್ರೆ ಅವ್ರಿಗಾದ್ರೂ ನಾಚಿಕೆಲ್ಲ, ನಮ್ಗೆ ನಾಚಿಕೆಬೇಕಲ್ಲ, ರೈತರು ಬಂದು ನಾಚಿಕೆಬೇಕಲ್ಲ. ಲಾಸ್ಟ್ ಟೈಮ್ ನಾವು ಶರಣ ಪ್ರಕಾಶ್ ಇದ್ರು, ಇದನ್ನು ಪದೇ ಶರಣ ಪ್ರಕಾಶ್ ಹೇಗಿರ್ಬೇಕಂತ ಸರ್ ಅಲ್ಲಿ ಸಿನಿಮಾ ಮತ್ತೆ ಯಾರಿಗೆ ಬಹುಶಃ ಶರಣ ಪ್ರಕಾಶ್ ಇಲ್ಲಪ್ಪ ಅಂದ್ರೆ ನಮ್ಮ ಯಾರು ಪ್ರಿಯಾಂಕ ಕರೀಲಿದ್ರು ಯಾರೋ ತೋರಿಸ್ದಾಗ ಕಾಣಿಸೋಣ. ಇದು ರಾಯಚೂರಿನಲ್ಲಿ ಮೊದಲು ನಮ್ಮ ಆತ್ಮಸಾಕ್ಷಿಯಾಗಿ ಮಾತಾಡ್ಕೋಬೇಕು. ನಾವು ರಾಯಚೂರನ್ನು ನಾವು ಯಾಕೆ ನಮ್ಮ ಲೋಕಲ್ ವಿಷಯಗಳನ್ನ ಪ್ರಾಮಾಣಿಕವಾಗಿ ನಾವು ಅಡ್ರೆಸ್ ಮಾಡ್ತಾ ಇಲ್ಲ, ನಮ್ಮ ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಯಾಕೆ ಮಾತಾಡೋಕ್ಕಾಗ್ತಾ ಇಲ್ಲ. ಇವರ ಒಂದು ಹೇಳ್ಬೋಲ್ಲ,
ನರಸತ್ವ ಒಂದು ಹೇಳಿತರ ಈ ನಮ್ಮ ರಾಜಕಾರಣಗಳಿರೋದ್ರಿಂದ ಯಾರಾದ್ರೂ ನಮ್ಮನ್ನ ಬಂದು ನಮ್ಮ ಮನೆ ಮೇಲೆ ಕುಂತು ಮಾತಾಡ್ತಾರೆ, ನಮ್ಮ ರೂಲ್ ಮಾಡ್ತಾರೆ, ಯಾರು ಬರ್ತಾರೆ ಅದಕ್ಕೆ ಇವ್ರು ಒಬ್ಬ MLC ಒಬ್ಬ ಹೋಗ್ಲಿ ಬಿಡ್ರಿ, ಅಪೋಸಿಷನ್ ಪಾರ್ಟಿ ಇರ್ತಕ್ಕಂಥ ಒಬ್ಬ ಯಾರೋ ಬಿಜೆಪಿ ಹೋದಾಗಿತ್ತು ಏನ್ರಿ ಒಂದು ಕೊಡಬಾರ್ದೇನಂತ ಕನಿಷ್ಠ ನಾನು ಸೌಜನ್ಯ ಕಂತೀನಿ. ಕಾಂಗ್ರೆಸ್ ಅವ್ರಂತಂದ್ರೆ ನಮ್ಗೆ ಮೊದಲು ನಾವು ಎಲ್ಲಪ್ಪ ಎಲಿಮಿಟ್ ಕಟ್ಕೊಳ್ತೀವಿ ಅಂತ ಒಬ್ಬ ಅಪೋಸಿಷನ್ ಲೀಡರ್ ಕೂಡ ಮಾತಾಡ್ತೀವಿ. ಏನಂದ್ರೆ ಸಿಂಡಿಕೇಟ್ ರಾಜಕಾರಣ ರಾಯಚೂರಿನ ಈ ಸ್ಥಿತಿಯಲ್ಲಿ ಅಂತ ಸಿಂಡಿಕೇಟ್ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾವ ಪಕ್ಷಕ್ಕೆ ಅವರು ಭೇದ ಭಾವಗಳಿಲ್ಲ. ನಿಮ್ಗೆ ನಮ್ಮ ಯಾವ್ದಾದ್ರು ಮಾಣಿಕರ ಗುಡ್ಡನ್ನು ಹೊಡೆಯೋ ಕಾಲಕ್ಕೆ ಪಕ್ಷ ಭೇದ ಇಲ್ಲ, ಕೆರೆಗಳನ್ನ ರೂಟ್ ಮಾಡ್ಲಿಕ್ಕೆ ಪಕ್ಷ ಭೇದಗಳಿಲ್ಲ. ಏನು ಅವ್ರಿಗೆ ಪಕ್ಷ ಈ ಪಕ್ಷ ಭೇದಗಳಿಲ್ಲ ಕನಿಷ್ಠ ಅಷ್ಟಾಗಿ ಇರಬೇಕಾಗಿತ್ತು, ಅದನ್ನು ಇಲ್ಲ ನಮ್ಮಲ್ಲಿ. ಆ ಕಾರಣಕ್ಕೆ ಬಹಳ ಈಸಿಯಾಗಿ ರಾಯಚೂರಿನ ಪದೇ ಗುಲ್ಬರ್ಗದವ್ರು ನಮ್ಮನ್ನು ರೂಲ್ ಮಾಡ್ಲಿಕ್ಕೆ ಬರ್ತಾರೆ. ನಾವು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವು ಡೈರೆಕ್ಟ್ ಅಲ್ಲ, ಈ ಭಾಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಮತ್ತೊಂದು ಶಕ್ತಿ ಇದೆ ನಮಗೆ. ಗುಲ್ಬರ್ಗ ಭಾಗ ನಮ್ಮ ಶಕ್ತಿ, ಅದು ಡೆಫಿನೆಟ್ ಆಗಿ ನಮ್ಗೆ ಅದೇ ಅದ್ರ ವಿರುದ್ಧ ನಾವು ಮಾತಾಡಬೇಕು. ನನಗೆ ತಿಳಿದ ಮಟ್ಟಿಗೆ 15th ಆಗಸ್ಟ್ ಒಳಗಡೆ ಇನ್ನೂ ಟೈಮ್ ಇದೆ. ಏನಾದರೂ ಸರ್ಕಾರದವರು ಈ ರಾಯಚೂರು ಜಿಲ್ಲೆಗೆ ಯಾರು ಮಾಡಲಿ ನಾಯಿ ನರಿ ಕಷ್ಟೇ ನಮ್ಗೆ ಇನ್ನೊಂದಲ್ಲ, ಈ ಜಿಲ್ಲೆಗೆ ಒಂದು ಮರ್ಯಾದೆ ಬೇಕು ನಮ್ಗೆ ಅಷ್ಟೇ. ನಾವು ಸ್ವತಂತ್ರರಾಗಿದ್ದೇವೆ, ಒಬ್ಬನಿಗೆ ಯಾರಿಗೂ ಕೊಟ್ಟಿದ್ದಾರೆ ಅಂತ ನಾವು ಅನಿಸ್ಬೇಕು ನಮ್ಗೆ. ಮತ್ತೆ ಉಸ್ತುವಾರಿ ಕೂಡ ನಮ್ಮವರಾಗಬೇಕು, ಯಾವನು ಮಾಡ್ತಾ ಅವನೇ ಮಾಡಿ ಹೋಗೋದು. ನಮ್ಗೆ ಈ ರಾಜಕೀಯ ಪದಗಳೇ ಬೇಕಾಗಿಲ್ಲ. ನನಗೆ ಇಷ್ಟ ಇಲ್ಲ ಕೂಡ ಇರ್ತಾರೆ ಎಷ್ಟೋ ಮಂದಿ, ಅದು ಬೇಕಾಗಿಲ್ಲ ನಮ್ಗೆ. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ, ನರಸಿಂಹಲು ಮರ್ಚಟಾಳ, ಶ್ರೀನಿವಾಸ್ ಕೊಪ್ಪರ, ಶ್ರೀನಿವಾಸ್ ಕಲವಲದೊಡ್ಡಿ, ಲಕ್ಷ್ಮಣ ಕಲ್ಲೂರು, ತಾಯಪ್ಪ, ರವಿ ಇದ್ದರು. ಸಚಿವ ಸಂಪುಟ ರಚನೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಅನ್ಯಾಯವಾಗಿದ್ದು, ರಾಯಚೂರು ಜಿಲ್ಲೆಗೆ ಒಂದೇ ಒಂದು ಸಚಿವ ಸ್ಥಾನ ನೀಡದೇ ಇರುವುದು ಖಂಡನೀಯವೆಂದು ಕಲ್ಯಾಣ ಕರ್ನಾಟಕ ಹೋರಾಟ ಕೇಂದ್ರ ಸಮಿತಿ ಸಂಸ್ಥಾಪಕ ಅಧ್ಯಕ್ಷ ರಾಘವೇಂದ್ರ ಕುಷ್ಟಗಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಂಜುಂಡಪ್ಪ ಸಮಿತಿ ಶಿಫಾರಸಿನಂತೆ ಈ ಭಾಗದ ಅಭಿವೃದ್ಧಿಗೆ ಬದ್ಧವೆಂದು ಹೇಳುವ ರಾಜಕೀಯ ಪಕ್ಷಗಳು ಈ ಭಾಗಕ್ಕೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ತಾರತಮ್ಯ ಮುಂದುವರೆಸಿವೆ. ಕಲಬುರಗಿ ಜಿಲ್ಲೆಗೆ 3 ಸಚಿವ ಸ್ಥಾನ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕವೆಂದರೆ ಕಲಬುರಗಿ ಮಾತ್ರ ಎಂಬ ಧೋರಣೆ ಸರಿಯಲ್ಲ. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲಿರುವ ಅಭಿಮಾನಕ್ಕೆ ಚ್ಯುತಿ ಬರುವಂತಾಗಿದೆ. ಅವರು ಈ ಭಾಗದ ಎಲ್ಲಾ ಜಿಲ್ಲೆಗಳಿಗೂ ನ್ಯಾಯ ಒದಗಿಸಬೇಕೆಂಬ ನಿರೀಕ್ಷೆ ಹುಸಿಯಾಗಿದೆ. ಸಚಿವ ಸ್ಥಾನ ಹಂಚಿಕೆ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗೆ ರೂಪಕವಾಗಿಲ್ಲ. ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ 3 ರಿಂದ 4 ಜಾತಿಗಳಿಗೆ ಮಾತ್ರ ಸೀಮಿತಗೊಂಡಿದೆ. ಪ್ರಗತಿಪರ ಸಂಘಟನೆಗಳು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಿದ್ದು, ಮುಂಬರುವ ಚುನಾವಣೆಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆಗಳಿವೆ ಎಂದರು. ಕೂಡಲೇ ಸರಿಪಡಿಸುವ ಕೆಲಸವಾಗಬೇಕು. ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸವತಿ ರಂಡಿಯಾಗಲಿ ಎನ್ನುವ ಮನೋಭಾವ ಕೈಬಿಡಬೇಕು. 5 ಬಾರಿ ಶಾಸಕರಾಗಿರುವ ಸಿಂಧನೂರಿನ ಶಾಸಕ ಹಂಪನಗೌಡ ಬಾದರ್ಲಿ ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರುಗಳಾದ ಎ ವಸಂತ್ ಕುಮಾರ್, NS ಬೋಸರಾಜು ಸೇರಿದಂತೆ ಯಾರಿಗಾದರೂ ಸಚಿವ ಸ್ಥಾನ ನೀಡಬೇಕು. ಸಚಿವ ಸಂಪುಟವೇ ಅಪ್ರಯೋಜಕವಾಗಿದೆ ಎಂದರು. ಮಹಿಳೆಯ ಮೀಸಲಾತಿ ಕುರಿತು ಮಾತನಾಡುವ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ರಾಜ್ಯದ ಸಚಿವ ಸಂಪುಟದಲ್ಲಿ ಒಬ್ಬ ಮಹಿಳಾ ಶಾಸಕಿ ಸಚಿವ ಸ್ಥಾನ ನೀಡದೇ ಇರುವುದು ಮಹಿಳಾ ವಿರೋಧಿ ಸಂಪುಟ ರಚಿಸಲಾಗಿದೆ ಎಂದು ಟೀಕಿಸಿದರು. ಹಿರಿಯರಾದ ಶಾಸಕ ಹಂಪನಗೌಡ ಬಾದರ್ಲಿ ಅವರು ಅನ್ಯಾಯದ ವಿರುದ್ಧ ಹೋರಾಟದ ನೇತೃತ್ವ ವಹಿಸಲಿ ಎಂದು ಹೇಳಿದರು. ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಸಂಸತ್ ಎಲೆಕ್ಷನ್ನಲ್ಲಿ ಬಹಳಷ್ಟು ದೊಡ್ಡ ಬೆಂಬಲ ಕೊಟ್ಟಂತ ಪ್ರದೇಶ ಇದೆ ಕಲ್ಯಾಣ ಕರ್ನಾಟಕ. ಕನಿಷ್ಠ ಪ್ರತಿ ಜಿಲ್ಲೆಗೂ ಒಬ್ಬ ಮಂತ್ರಿಯನ್ನು ಕೊಡಬೇಕಾಗಿತ್ತು. ಆದರೆ ಕೇವಲ 4 ಜಿಲ್ಲೆಗಳಿಗೆ ಕೊಟ್ಟು ಇನ್ನುಳಿದ 3 ಜಿಲ್ಲೆಗಳಿಗೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ದೊಡ್ಡ ಅನ್ಯಾಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿ, ಇದು ಸಣ್ಣ ಮಾತಲ್ಲ. ಜೊತೆಗೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಒಳ ಜಗಳದಿಂದ ಮಂತ್ರಿ ಪದವಿ ತಪ್ಪಿದೆ ಅಂತಕ್ಕಂಥ ಒಂದು ಸುದ್ದಿ ಕೂಡ ಹರಡಿದೆ. ಇಲ್ಲಿನ ರಾಜಕಾರಣಿಗಳು ಕೂಡ ಜಿಲ್ಲೆಯ ಹಿತದೃಷ್ಟಿಯಿಂದ ಒಗ್ಗಟ್ಟಾಗಬೇಕು, ತನ್ಮೂಲಕ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಸದುಪಯೋಗ ಪಡಿಸಲಿಕ್ಕೆ ನೀವೆಲ್ಲರೂ ಒಗ್ಗಟ್ಟಾಗಬೇಕಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಜೊತೆಗೆ ಈಗಾಗಿರ್ತಕ್ಕಂಥ ಅನ್ಯಾಯವನ್ನು ಕಾಂಗ್ರೆಸ್ ಪಕ್ಷದ ವರಿಷ್ಠರಾದಂಥ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೂ ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೂ ಮತ್ತು ವರಿಷ್ಠರಾದಂಥ
ಸೋನಿಯಾ ಗಾಂಧಿಯವರಿಗೂ ಕೂಡ ಈ ಒಂದು ಅನ್ಯಾಯದ ಬಗ್ಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಹೋರಾಟ ಸಮಿತಿಯ ವತಿಯಿಂದ ಒಂದು ದೀರ್ಘವಾದಂಥ ಒಂದು ಒತ್ತಾಯ ಪತ್ರವನ್ನು ಕೂಡ ನಾವು ಕಳಿಸ್ತೇವೆ. ಸೆಪ್ಟೆಂಬರ್ 17ನೇ ತಾರೀಕು ಏನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾವು ಗುಲ್ಬರ್ಗದಲ್ಲಿ ಹೋರಾಟ ಮಾಡ್ತೀವಿ, ಈ ಅಸಮಾನತೆಯ ಬಗ್ಗೆ ಕೂಡ ಇಲ್ಲಿ ನಾವೊಂದು ಪ್ರಮುಖ ಅಂಶವಾಗಿ ಇಟ್ಕೊಂಡು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ಈಗೇನು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ತಕ್ಷಣಕ್ಕೆ ನಾವೇನು ಮಾಡದೇ ಇದ್ದರೂ ಸೂಕ್ತ ಸಮಯ ಬಂದಂಥ ಸಂದರ್ಭದಲ್ಲಿ ನಾವು ಅದಕ್ಕೆ ತಕ್ಕ ಉತ್ತರ ಕೊಡಲಿಕ್ಕೆ ಕಲ್ಯಾಣ ಕರ್ನಾಟಕ ಪ್ರದೇಶದ ಜನರು ತಯಾರಿದ್ದಾರೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಕೊಡ್ತಾರೆ. ಕೇಂದ್ರ ಸಮಿತಿ ಅಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಮಾತನಾಡಿ, ಪ್ರತಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡುವ ಮೂಲಕ ರಾಜಕೀಯ ಪ್ರಾತಿನಿಧ್ಯ ನೀಡಬೇಕಿತ್ತು. ರಾಯಚೂರು, ಯಾದಗಿರಿ, ವಿಜಯನಗರ ಜಿಲ್ಲೆಗಳಿಗೆ ಸಚಿವ ಸ್ಥಾನ ನೀಡದೆ ಕೈಬಿಡಲಾಗಿದೆ. ಕಾಂಗ್ರೆಸ್ ಪಕ್ಷದೊಳಗೆ ಇರುವ ಒಳಜಗಳ ಬಿಟ್ಟು ಜಿಲ್ಲೆಯ ಶಾಸಕರು ಸಚಿವ ಸ್ಥಾನ ಪಡೆಯಲು ಮುಂದಾಗಬೇಕು. ಜಿಲ್ಲೆಗೆ ಆಗಿರುವ ಅನ್ಯಾಯ ಸರಿಪಡಿಸಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರಿಗೆ ಒತ್ತಾಯ ಪತ್ರ ಬರೆಯುತ್ತೇವೆ. ಅಲ್ಲದೆ ಸೆಪ್ಟೆಂಬರ್ 17ರಂದು ಕಲಬುರಗಿಯಲ್ಲಿ ವಿಮೋಚನಾ ದಿನಾಚರಣೆಯಂದು ಪ್ರತಿಭಟಿಸುವುದಾಗಿ ಹೇಳಿದರು. ಸರಿಯಾದ ಸಮಯದಲ್ಲಿ ಸರಿಯಾದ ಉತ್ತರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಜನತೆ ನೀಡಲಿದ್ದಾರೆ ಎಂದರು. ಅನಿವಾರ್ಯತೆ ಬಂದಿರುತ್ತೆ, ಎಲ್ಲವೂ ಗುಲ್ಬರ್ಗಕ್ಕೆ ಏನು ಮಾಡಿದ್ರು ಗುಲ್ಬರ್ಗಕ್ಕೆ. ಆ ಶರಣ ಪಾಟೀಲ್ ಅಂತ ಶರಣ ಪ್ರಕಾಶ್ ಪಾಟೀಲನ್ನು ನಮ್ಮ ತಲೆ ಮೇಲೆ ಹೇರೋದು, ಏನೆಲ್ಲ ಯೋಜನೆಗಳು ಬಂದ್ರೆ ತಾವು ತಗೊಳ್ಳೋದು, ಹಿರಿಯರು ಎಲ್ಲರೂ ಸಮಾನವಾಗಿ ನೋಡಬೇಕಾದಂಥ ಸನ್ಮಾನ್ಯ ಖರ್ಗೆ ಅವರೇನಿದ್ದಾರೆ, ಅವರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಂಡಿ ಮಾಡೋದೇನಿದೆ. ನಾವು ಅವರ ಬಗ್ಗೆ ಇರ್ತಕ್ಕಂಥ ಅಪಾರ ಗೌರವ ಪ್ರೀತಿಗೆ ಇದು ಚ್ಯುತಿ ತರ್ತಾ ಇದೆ. ನಾವು ಅದನ್ನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ನಮ್ಮ 371 ಕೊಡುಗೆ ಇದೆ ಅವ್ರದ್ದು, ಅವ್ರ ಬಗ್ಗೆ ನಾವು ಅಪಶಬ್ದಗಳನ್ನು ಆಡಲಿಕ್ಕೆ ತಯಾರಿಲ್ಲ. ಬಟ್ ಈ ಎಟಿಟ್ಯೂಡ್ ಏನಿದೆ, ನಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ನಾವು ಹೇಳಲೇಬೇಕಾಗ್ತದೆ. ನಂಬರ್ 1. ನಂಬರ್ 2, ಇಡಿಯಾಗಿ ಪ್ರಾದೇಶಿಕ ಅಸಮತೋಲನದಿಂದ ಕೂಡಿದಂಥ ಸಂಪುಟ ಅನ್ನೋದ್ರ ಜೊತೆಗೇ ಇನ್ಕ್ಲೂಸಿವ್ ಆಗಿಲ್ಲ. ಒಂದು ಪ್ರಗತಿಪರವಾಗಿರ್ತಕ್ಕಂಥ ಮುಂದುವರೆದೇ ಇರ್ತಕ್ಕಂಥ ಎಲ್ಲರನ್ನೂ ಸರಿಸಮಾನವಾಗಿ ನೋಡಿ ಜೊತೆಗೆ ತಗೊಂಡು ಹೋಗಬೇಕಾದಂಥ ಸರ್ಕಾರ ನಡೆಸ್ತಕ್ಕಂಥವರು ಒಂದು ರ್ಯಾಡಿಕಲ್ ಆ್ಯಂಡ್ ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಒಂದು ಧೋರಣೆಯನ್ನು ಹೊಂದಿರಬೇಕು. ಪ್ರಗತಿಗಾಮಿಯಾಗಿರ್ತಕ್ಕಂಥ ಮತ್ತು ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥದ್ದು ಅದು ಈ ಕ್ಯಾಬಿನೆಟ್ನಲ್ಲಿ ಕಾಣ್ತಾ ಇಲ್ಲ. ನನ್ನ ದೃಷ್ಟಿಯೊಳಗೆ ರಾಹುಲ್ ಗಾಂಧಿ ಮಾತಾಡ್ತಿದ್ರೆ ಮಹಿಳೆಯರ ಮೀಸಲಾತಿ, ಮಹಿಳೆಯರ ಬಗ್ಗೆ ಮಾತಾಡೋದು, ಇಡೀ ಮಹಿಳಾ ಸಂಕುಲದ ಸಂರಕ್ಷಣೆ ಕಾಂಗ್ರೆಸ್ಸಿನ ಪಡೆ ಅನ್ನಂಗೆ ಅವರೆಲ್ಲ ಕಡೆಗೂ ಮಾತಾಡ್ತಾ ಇದ್ದಾರೆ. ಪರಿಸ್ಥಿತಿ ಏನಂದರೆ ಇಡೀ ಒಂದು ಸಂಪುಟದೊಳಗೆ ಒಬ್ಬ ಮಹಿಳೆಗೆ ಸ್ಥಾನ ಕೊಟ್ಟಿಲ್ಲ ಅನ್ನೋದೇನಿದೆ, ಇದು ಬಹಳ ತೀವ್ರ ಖಂಡಿಸಲಿಕ್ಕೆ ಯೋಗ್ಯ ಆಗಿರ್ತಕ್ಕಂಥದ್ದು. ನನಗೆ ಇಲ್ಲಿ ಏನು ಕಾಣಿಸ್ತದೆ ಅಂದರೆ, 3-4 ಕಮ್ಯುನಿಟಿಗಳಿಗೆ ಮಾತ್ರ ಆಸ್ಪದ ಮಾಡಿಕೊಂಡು ನೀವು ಮುಂದೆ ಹೋಗಿಬಿಟ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಓಪನ್ ಆಗಿ ಹೇಳ್ತೀನಿ, ಅದು ಇದು ಇಲ್ಲ. ಒಂದು ಪ್ರಗತಿಪರವಾದಂಥ ಸೆಕ್ಯುಲರ್ ಧೋರಣೆ ಇರ್ತಕ್ಕಂಥ ನಾವೆಲ್ಲ ಕಾಂಗ್ರೆಸ್ಗೆ ಬೆಂಬಲಿಸಿದವು. ಇಲ್ಲೇ ಏನಾಗಿದೆ, ಎಲ್ಲರನ್ನೂ ಒಳಗೊಳ್ಳುವ ಪ್ರಗತಿಗಾಮಿಯಾಗಿರ್ತಕ್ಕಂಥ ಕಣ್ಣೋಟ ಇಲ್ಲದೆ ಇರೋದರಿಂದ ಮುಂಬರ್ತಕ್ಕಂಥ ರಾಜಕೀಯ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಹಿನ್ನಡೆ ಆಗತಕ್ಕಂಥ ಸಾಧ್ಯತೆಗಳಿದೆ ಅನ್ನೋದನ್ನು ನಾವು ಒತ್ತು ಹೇಳಬೇಕಾಗಿದೆ. 5 ಸರ್ತೆ ಪಾಪ ಅವರು MLA ಆದರೂ ಮಂತ್ರಿ ಆಗಿಲ್ಲ. ಈ ವಯಸ್ಸಾಯಿತು, ಅವರು ತುಂಬ ವಯಸ್ಸಾಗಿದೆ, 70 ವರ್ಷ ದಾಟಿ ಹೋಗ್ಬಿಟ್ಟಿದೆ. ಇನ್ನು ಮುಂದೆ ಎಲೆಕ್ಷನ್ ಒಳಗೆ ಗೆದ್ದಿತಾರೋ ಬಿಡ್ತಾರೋ ಗೊತ್ತಿಲ್ಲ. ರಾಜೀನಾಮೆ ಕೊಡಬಾರ್ದು ಅವರು. ರಾಜೀನಾಮೆ ಕೊಡಲಾರ್ದೆ ಕಲ್ಯಾಣ ಕರ್ನಾಟಕಕ್ಕಾದ ಎಲ್ಲ ಅನ್ಯಾಯಗಳ ವಿರುದ್ಧ ನಮ್ಮ ಜೊತೆಗೆ ಸೇರಿ ಹೋರಾಟಕ್ಕೆ ಬರಬೇಕು. ಪಕ್ಷದೊಳಗಿದ್ದೇ ಹೋರಾಟ ಮಾಡಬೇಕು. ನಮ್ಮಂಥವ್ರಿಗೆ ನಾಯಕತ್ವ ಕೊಡೋಕ್ಕಾಗ
ಸರಿಯಾದ ಪ್ರಾತಿನಿಧ್ಯ ಇರಬೇಕು. ಕನಿಷ್ಠ 10 ಜನ ಕ್ಯಾಬಿನೆಟ್ನಲ್ಲಿ, ನಿಗಮ ಮಂಡಳಿಗಳಲ್ಲಿ, ಅಕಾಡೆಮಿಗಳಲ್ಲಿ ಇತರೆಲ್ಲ ಏನವ ಪೋಸ್ಟ್ಗಳಿವ ಅವಕ್ಕೆಲ್ಲವಕ್ಕೂ ನಮಗೆ ಪ್ರಾತಿನಿಧ್ಯ ಇರಬೇಕು ನಂಜುಂಡಪ್ಪ ಅವರಿಗೆ ರೆಕಮೆಂಡೇಶನ್ ಆಧಾರದಲ್ಲಿ ಅಂತೇಳಿ. ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಇದೊಂದು 5-6 ಸರ್ತಿ ನಾನು ಈ ಪ್ರೆಸ್ ಮೀಟ್ ಮಾಡೀನಿ, ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ. ಆದಾಗ್ಯೂ ಕೂಡ ಈ ಸರ್ಕಾರಗಳು ತಮ್ಮನ್ನು ತಾವು ತಿದ್ದುಕೊಳ್ಳೋದಿಲ್ಲ. ನಿನ್ನೆ ನಡೆದಂಥ ಸಂಪುಟ ವಿಸ್ತರಣೆಯ ಸಂದರ್ಭ ನಿಜವಾಗೂ ಆಘಾತಕಾರಿ. ಇಡಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಅಂದರೆ ಅಷ್ಟೊಂದು ಅನ್ಯಾಯ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ, ಯಾದಗಿರಿ ಜಿಲ್ಲೆ ಮತ್ತು ನಮ್ಮ ರಾಯಚೂರು ಜಿಲ್ಲೆಗೆ ಪ್ರಾತಿನಿಧ್ಯತೆ ಇದೆ. ಗುಲ್ಬರ್ಗಕ್ಕೆ 3, ಬೀದರ್ಗೆ 1, ಕೊಪ್ಪಳಕ್ಕೆ 2. ಈ ಗುಲ್ಬರ್ಗದ್ದು ಏನಂದರೆ ನಾವು ಎಲ್ಲರೂ ಕೂಡಿರಬೇಕು, ಆ ಗುಲ್ಬರ್ಗ ಲೀಡರ್ಸ್ ಬಗ್ಗೆ ನಾವು ಮಾತಾಡಬಾರ್ದು, ಜೊತೆಗಿದ್ದು ಅಭಿವೃದ್ಧಿ ಮಾಡಬೇಕು ಅಂತ ಎಷ್ಟು ಯೋಚನೆ ಮಾಡಿದರೂ ಕೂಡ ಅವರು ಎಜುಕೇಟ್. ಡಾಕ್ಟರ್ ಶಾರದಾ ಹುಲಿನಾಯಕ್ ಮಾತನಾಡಿ, ಸಚಿವ ಸಂಪುಟದಲ್ಲಿ ಜಿಲ್ಲೆಗೆ ಅನ್ಯಾಯ ಮಾಡುವ ಜೊತೆಗೆ ಮಹಿಳೆಯರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ. ಸರ್ಕಾರದ ನಡೆ ಮಹಿಳಾ ವಿರೋಧಿಯಾಗಿದೆ ಎಂದರು. ಈ ರಾಯಚೂರು ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಈ MLA 7 ಸ್ಥಾನಗಳಲ್ಲಿ 4 ಸ್ಥಾನ ಕಾಂಗ್ರೆಸ್ಸಿಂದ ನಾವು ಗೆಲ್ಲಿಸ್ಕೊಟ್ಟಿದ್ದೇವೆ ಅವರಿಗೆ. ಹಾಗಾಗಿ ಪ್ರಾತಿನಿಧ್ಯ ಸಿಗಬೇಕಾಗಿದ್ದು ಅಟ್ಲೀಸ್ಟ್ ಸೀನಿಯಾರಿಟಿ ಅಥವಾ ಮತ್ತೊಂದು ನೋಡಿ ಈ ಜಿಲ್ಲೆಗೆ. ಹಾಗೂ ಇದು ಅತ್ಯಂತ ಹಿಂದುಳಿದ ಮತ್ತು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂತಂದು ಕೇಂದ್ರ ಸರ್ಕಾರ ಗುರುತಿಸಿದೆ. ಆದಾಗ್ಯೂ ಸಹಿತ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಅಂದರೆ ಇದು ಏನು ತೋರಿಸ್ತೈತೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಜಿಲ್ಲೆ ಅಭಿವೃದ್ಧಿ ಮಾಡೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅನ್ನೋದನ್ನು ತೋರಿಸ್ಕೊಳ್ತೈತಿ. ಈ ರೀತಿ ನಮಗೆ ಪ್ರಾದೇಶಿಕ ತಾರತಮ್ಯ ಮಾಡದೆ ಈ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಕೊಟ್ಟು ಮತ್ತು ಅವರನ್ನೇ ಈ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳನ್ನು ಮಾಡಬೇಕಂತ ಹೇಳಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿಕೊಳ್ತೇನೆ. ಆಮೇಲೆ ಎರಡನೇದಾಗಿ 32 ಜನರು ಇಲ್ಲಿವರೆಗೂ ಸಚಿವ ಸಂಪುಟದಲ್ಲಿದ್ದಾರೆ. 32 ಜನರಲ್ಲಿ 7 ಜನ ಈ ಭಾಗದವರು ಎಲ್ಲೆಲ್ಲಿರುವಂತ ಸರ್ ಹೇಳಿದ್ರು ಇಷ್ಟೊತ್ತು. ಈ 32 ಜನರಲ್ಲಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿನೇ 50% ಮಹಿಳೆಯರಿದ್ದಾರೆ. ಆದರೂ ಸಹಿತ 33% ಕೊಡ್ತೀವಿ ಅಂತ ನೀವು ಏನೋ ನಡೀತಾ ಇದೆ. ಹೋಗಿ ಅಟ್ಲೀಸ್ಟ್ ಒಬ್ಬರಾದ್ರೂ ಮಹಿಳೆ ಆ ಒಂದು ಸಚಿವ ಸಂಪುಟದಲ್ಲಿ ಇರಬೇಕಾಗಿತ್ತು. ಆದ್ದರಿಂದ ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ರಾಯಚೂರಿಗೆ ಆಗಿರುವಂಥ ಅನ್ಯಾಯ ಸರಿಪಡಿಸಬೇಕು. ಅದರ ಜೊತೆಗೇನೆ ಒಬ್ಬ ಮಹಿಳೆಗೆ ಸಚಿವ ಸ್ಥಾನ ನೀಡಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಬಿ ಬಸವರಾಜ್, ಆರ್ ಬಸವರಾಜ್, ಜಾನ್ ವೆಸ್ಲಿ, ಬುಡ್ಡನ್ಗೌಡ, ಚಂದ್ರಶೇಖರ್ ನೆಲಹಾಳ ಇದ್ದರು. ತುಂಗಭದ್ರಾ ಎಡದಂಡೆ ಕಾಲುವೆ ಮುಖ್ಯ ಕಾಲುವೆಯ ಮೈಲ್ 69ರಲ್ಲಿರುವ ದೋಷಪೂರಿತ ಗೇಜ್ಗಳನ್ನು ಸರಿಪಡಿಸಿ ಕಾಲುವೆಗೆ ನೀರು ಹರಿಸಬೇಕು ಎಂದು ತುಂಗಭದ್ರಾ ಎಡದಂಡೆ ಕಾಲುವೆ ರೈತರ ವೇದಿಕೆ ಸಂಚಾಲಕ ಶಂಕರಗೌಡ ಹರವಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ತುಂಗಭದ್ರಾ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿರುವ ಗೇಜ್ಗಳು ಸರಿಯಾಗಿಲ್ಲದೆ ನೀರಿನ ಹಂಚಿಕೆಯಲ್ಲಿ ಅನ್ಯಾಯವಾಗುತ್ತಲಿದೆ. ಈಗಾಗಲೇ ಈ ಕುರಿತು ಮುಖ್ಯಮಂತ್ರಿಗಳು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಗಿದೆ. ಕಾಲುವೆ ಗೇಜ್ ತಪ್ಪಾಗಿರುವುದರಿಂದ ನೀರಿನ ಹಂಚಿಕೆಯಲ್ಲಿ ನಿರಂತರ ತಪ್ಪಾಗಿ ದಾಖಲೀಕರಿಸಲಾಗುತ್ತಿದೆ. ಕಾಲುವೆ ವ್ಯಾಪ್ತಿಯ ಎಲ್ಲ ಉಪವಿಭಾಗಗಳಿಗೂ ನೀರು ಗೇಜ್ ನಿಗದಿಪಡಿಸಲಾಗಿದೆ. ಆದರೆ ಇಂತಿಷ್ಟು ಕ್ಯೂಸೆಕ್ಸ್ ನೀರು ನಿಗದಿಯಾಗಿದ್ದರೂ ನೀರು ತಲುಪುತ್ತಿಲ್ಲ. ಜಲಸಂಪನ್ಮೂಲ ಇಲಾಖೆ ಗೇಜ್ ಸರಿಪಡಿಸಬೇಕು ಎಂದರು. ತುಂಗಭದ್ರಾ ನದಿ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಾಗುತ್ತಿದ್ದು ತುಂಗಭದ್ರಾ ಜಲಾಶಯದಲ್ಲಿ 50 TMC ನೀರು ಸಂಗ್ರಹವಾಗಿದೆ. ಕುಡಿಯುವ ನೀರು ಹೊರತುಪಡಿಸಿ ಸರಿಸುಮಾರು 30 TMC ನೀರು ತುಂಗಭದ್ರಾ ಕಾಲುವೆಗೆ ಹರಿಸಲು ಅವಕಾಶವಿದೆ. ತಕ್ಷಣ ಕಾಲುವೆ ನೀರು ಹರಿಸಲು ಆಡಳಿತ ಮುಂದಾಗಬೇಕೆಂದರು. ಕಾಲುವೆ ವ್ಯಾಪ್ತಿಯಲ್ಲಿರುವ ಬೆಳೆಗಳಿಗೆ ನೀರು ಒದಗಿಸಿದ್ದಲ್ಲಿ ಬೆಳೆ ಉಳಿಯುವ ಅವಕಾಶವಿದೆ ಎಂದರು. ಯಾಕಂದ್ರೆ ಏನ್ ಹೇಳ್ತಾರೆ ಅವರು KRS ಬರಬೇಕು, ಅದನ್ನು ಸರಿಪಡಿಸಿ. KRS ಅಲ್ಲೇ ಮುನ್ಸಿಪಾಲಿಟಿ ಬೇರೆ KRS ಬರಬೇಕು. ನೀರಾವರಿ ಇಲಾಖೆ ಅವರು KRS ಬರ್ಬೇಕಂತ ನೀರು ಎಷ್ಟು ಕ್ಯೂಸೆಕ್ಸ್ ಅದೇ ತಪ್ಪಾದ ಅದನ್ನು ಸರಿ ಮಾಡೋದನ್ನ ನಾವು ಹೇಳ್ತೀವಿ. ಮುನ್ಸಿಪಾಲಿಟಿ ಏನೈತಲ್ಲ ಲೆಕ್ಕ ಅದನ್ನ 9 ಇಂಚು 7.9 ಇಂಚ್ ಇದ್ದದನ್ನ 9 ಇಂಚ್ ತೋರಿಸ್ತೀವಿ. ಸಣ್ಣ ಸಣ್ಣ ಬರೋದು ಅದನ್ನು ಮೊದಲು ಸರಿ ಮಾಡ್ರಿ ಅಷ್ಟೇ ನಾವೇನು ಕೇಳೋದು.
ಸರಿ ಮಾಡಿದ್ರೆ ಈ ವಿಕೋಪ ಏನಿತ್ತಲ್ಲ ಅವಾಗ ನಿಲ್ಲಿಸ್ಕೊಂಡಿತ್ತು ಅವಾಗ ಆಯ್ತು. ಈಗ ಮತ್ತೆ ಕಣ್ಣು ತೆರೆದ ಕುಡಿಯಕ್ಕೆ ನೀರಿಲ್ಲ ಸರ್ ನದಿಗೆ. ಈಗ ಬಂದವ ಈಗ ಈಗ ಅಕಸ್ಮಾತ್ ನಿಂತು ಹೋಯ್ತಂದ್ರೆ ಮತ್ತೆ ಮುಂದೆ ಏನ್ ಮಾಡಿದ್ರೆ ಈಗಾಗಲೇ ಈಗ ಒಂದು ಬೆಳೆಗೆ ನಮ್ಗೇನಲ್ಲ ತುಂಗಭದ್ರಾ ಎಡಬೇಕಾಗಿದೆ 3 ದಿವಸಕ್ಕೆ 1 TMC ಬೇಕಾಗುತ್ತೆ. ಈಗಾಗಲೇ ನಮ್ಮ ಪಾಲಿಗೆ ಬರ್ತಕ್ಕಂಥದ್ದು ಸುಮಾರು ಈಗ ಹೇಳಿದ್ರೆ 50 TMC ಅಂದರೆ ನಮ್ಮ ಪಾಲಿಗೆ ಒಂದು 24-25 TMC ಬರ್ತದೆ. 60 TMC 40 TMC ಜಮಾ ನಮ್ಗೊಂದು 30 TMC ಆದ್ರೆ 100 ದಿವಸ ನೀರಾಗ್ತಾವೆ ಸಾಕಷ್ಟು ಒಂದು ವೇಳೆ ಬಂದ್ಬಿಡ್ತಾವೆ. ನಮ್ಮ ಪಾಲಿಗೆ ನೀರು ನಾನು ಹೇಳೋದು ಯಾರಿಗೆ 60 ಅಂದರೆ ನಮ್ಮ ಪಾಲಿಗೆ 30 TMC ಬರ್ತಾವೆ. ಅದರ ಅರ್ಥ ಏನಂದ್ರೆ ಈಗ ಏನು ನಮ್ಮ ತುಂಗಭದ್ರಾ ಎಡದಂಡೆ ಕಾಲದಲ್ಲಿ 2 ಭಾಗ ಅಂಚಾರ ಬಲದಂಡಿಗೆ 51%. ಶರಣಪ್ಪ ಗೌಡ ಕ್ಯಾದಿಗೇರಿ ಮಾತನಾಡಿ, ತುಂಗಭದ್ರಾ ಜಲಾಶಯದಲ್ಲಿ ಈ ಹಿಂದೆ ಕಡಿಮೆ ನೀರಿದ್ದಾಗ ಕಾಲುವೆಗಳಿಗೆ ನೀರು ಹರಿಸಿದ ನಿದರ್ಶನವಿದೆ. ನದಿಗೆ ನೀರು ಹರಿಬಿಡುವ ಬದಲು ಕಾಲುವೆಗಳಿಗೆ ನೀರು ಹರಿಸಬೇಕಿದೆ. ಮೇಲ್ಭಾಗದಲ್ಲಿ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಮತ್ತಷ್ಟು ನೀರು ಹರಿದು ಬರುತ್ತದೆ. ಕೂಡಲೇ ಕಾಲುವೆಗೆ ನೀರು ಹರಿಸಬೇಕು. ಜಿಲ್ಲೆಯ ಜನಪ್ರತಿನಿಧಿಗಳು ಪಕ್ಷಭೇದ ಬಿಟ್ಟು ನೀರು ಹರಿಸಲು ಒತ್ತಾಯ ಮಾಡಬೇಕೆಂದರು. ಕಳೆದ ಬಾರಿ 80 TMC ನೀರು ಜಲಾಶಯದಲ್ಲಿದ್ದಾಗ ಕ್ರಸ್ಟ್ ಗೇಟ್ ಅಳವಡಿಕೆ ಹೆಸರಿನಲ್ಲಿ ಒಂದು ಬೆಳೆ ರೈತರು ಕಳೆದುಕೊಂಡಿದ್ದಾರೆ. ಬೆಳೆಗೆ ನೀರು ಹರಿಸಿ ಗೇಟ್ ಅಳವಡಿಸಲು ಶಾಸಕರುಗಳು ಒತ್ತಡ ಹಾಕಲಿಲ್ಲ. ಈಗಲಾದರೂ ನೀರು ಹರಿಸಲು ಒತ್ತಾಯ ಮಾಡಬೇಕೆಂದರು. ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ನಿರ್ಲಕ್ಷ್ಯದಿಂದ ನಮಗೆ ರೈತರು ಅನ್ಯಾಯ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜನಪ್ರತಿನಿಧಿಗಳು ಯಾವ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಜೆಡಿಎಸ್ ಇರ್ಬೋದು, ಎಲ್ಲ ಆ ಪಾರ್ಟಿ ನಮ್ಮ ಜಿಲ್ಲೆಯಲ್ಲಿ ನೀರಾವರಿ ಬಗ್ಗೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಜಿಲ್ಲಾಧಿಕಾರಿಗಳು ಕುತ್ಕೊಂಡು ಈ ನಮ್ಮ ಜಿಲ್ಲೆಯಲ್ಲೇ ಇವತ್ತ ಇಡೀ ತುಂಗಭದ್ರಾ ಜೀವನದ ಹೆಣ್ಣಿನ ಕೊನೆವರೆಗೆ ಇಷ್ಟು ನೀರು ಬಿಟ್ಟರು ಟೆಕ್ನಿಕಲ್ ಬಗ್ಗೆ ಮಾಡ್ಯಾರ. ಆದರೆ ನಮಗೆ ಶಿರವಾರ ಡಿವಿಷನ್ ಬರ್ತಕ್ಕಂಥ 4 ಡಿಸ್ಟ್ರಿಬ್ಯೂಟರ್ಗಳಿಗೆ ಭಾಳ ಅನ್ಯಾಯ ಇದೆ. 89, 90, 91, 92 104 ಮೈಲಿಗೆ 600 ಕ್ಯೂಸೆಸ್ ಬರಬೇಕು. ಇವತ್ತು 20-25 ನೀರು ಬರ್ತಾವೆ, 20 ಕ್ಯೂಸೆಸ್ ನೀರು ಬರ್ತಾವೆ, ಹೆಚ್ಚು ಬರೋದಿಲ್ಲ. ಅಲ್ಲಿ ನಾವು ರೈತರು ಕೂಡ ಗುದ್ದಾಡಿ ಹೊಡೆದಾಡಿ ಇವತ್ತು ನಾವು ಸಾಯ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು ಕಾಂಗ್ರೆಸ್ ಗೌರ್ಮೆಂಟು ಮತ್ತು ಹಿಂದಿನ ಯಾವುದೇ ಸರ್ಕಾರದಲ್ಲಿ ಅವ್ರು ಮಾಡಿದ್ದಂತ ನಾನು ಇಚ್ಛೆ ಪಡ್ತೇನೆ. ಇದೆಲ್ಲ ಸರಿಪಡಿಸಿ ನಮ್ಮ ಶಿರವಾರಕ್ಕೆ ಡಿವಿಷನ್ಗೆ ಬಡೆ ಭಾಗದ 104ಗೆ 600 ಕ್ಯೂಸೆಸ್ ನೀರು ಬಿಟ್ಟ ಮಾತ್ರ ನಾವೆಲ್ಲರೂ ರೈತರು ಸಬ್ಸಿಡಿಯಾಗಿ ನೀರು ಸಿಗ್ತಾವ. ನಮ್ಮ ರೈತರು ಸಮೃದ್ಧ ಈಗಾಗಲೇ ಬರಗಾಲ ಅಂತ ನಿಗ್ರಹ ಮಾಡಿದ್ರು. ದೇವರು ಏನಂತ ಪ್ರಮಾಣ ದೇವರು ನಮ್ಮೆಲ್ಲರೂ ರೈತರು ಒಂದು ವಿಶ್ವಾಸ ಇತ್ತು. ಇವತ್ತು ಮಳೆರಾಯ ಎಲ್ಲರಿಗೆ ಅನುಕೂಲ ಮಾಡ್ಯಾರ. ಡ್ಯಾಮ್ನಲ್ಲಿ ಖಾಲಿ ಆಗಿಬಿಟ್ಟಿತ್ತು. ಇವತ್ತು 51 TMC ಬರ್ಬೇಕಾದ್ರೆ ದೇವರ ಆಶೀರ್ವಾದ, ದೇವರ ಮೇಲೆ ನಂಬಿಕೆ ನಾವಿಂದು ಒಕ್ಕತನ ಮಾಡ್ತೀವಿ. 105 TMC ಬಂದರೆ ನೀರೇ ನಮಗೆ ಸಿಗೋದಿಲ್ಲ ಅಂತಕ್ಕಂಥ ಒಂದು 2 ಬೆಳೆ ಆಗಲ್ಲ ಅಂತ ನೀರಾಗಲ್ಲ ಅಂತ ಹೇಳಿದ್ರು. ಆದರೆ ಪರಮಾತ್ಮನ ಆಶೀರ್ವಾದ ಇದ್ದರೆ ನಮ್ಗೆ 2 ಬೆಳೆಗೆ ನಮಗೆ ನೀರು ಸಮಸ್ಯೆ ಸಿಗ್ತಾವೆ. ಈ 1 ಬೆಳೆ ನೀರಿಗೆ ಬರುತ್ತಿಲ್ಲ. ನಾವಾಗಲೇ ಅದು ನಮ್ಮ ದೇವರ ಮೇಲೆ ನಂಬಿಕೆ ನಾವು ಬಿಡ್ತೀವಿ. ಈ ಸಂದರ್ಭದಲ್ಲಿ ವೇದಿಕೆಯ ಅಮರೇಶ್ ಹೊಸಮನಿ, ಬಸನಗೌಡ ಬಲ್ಲಟಗಿ, ರಮೇಶ್ ನಾಡಗೌಡ, ನಾಗರಾಜ್ ಪಾಟೀಲ್, ಚನ್ನಪ್ಪ ನಾಯಕ ಇದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಅಂಗವಾಗಿ ಮಂಗಳವಾರ ನಗರದಲ್ಲಿ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ನಗರದ ಬಸವೇಶ್ವರ ವೃತ್ತದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಹಾಗೂ ರಾಯಚೂರು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಶಿವಶರಣ ಹಡಪದ ಅಪ್ಪಣ್ಣ ಅವರ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ನೀಡಿದರು. ಬಳಿಕ ಬಸವೇಶ್ವರ ವೃತ್ತದಿಂದ ಆರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ರಂಗಮಂದಿರದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಸಮಾಜದ ಮುಖಂಡರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶಿವಶರಣ ಹಡಪದ ಅಪ್ಪಣ್ಣ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು, ಡೊಳ್ಳು ಕುಣಿತ ಸೇರಿದಂತೆ ಸಾಂಪ್ರದಾಯಿಕ ಕಲಾ ಪ್ರದರ್ಶನಗಳು ಗಮನ ಸೆಳೆದವು. ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾವಚಿತ್ರದೊಂದಿಗೆ ಹೆಜ್ಜೆ ಹಾಕಿ ಮೆರವಣಿಗೆಗೆ ಮೆರುಗು ತಂದರು. ವಿವಿಧ ಸಂಘಟನೆಗಳ ಮುಖಂಡರು, ಸಾರ್ವಜನಿಕರು ಹಾಗೂ ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ಶಿವಶರಣ ಹಡಪದ ಅಪ್ಪಣ್ಣ ಅವರಿಗೆ ಗೌರವ ನಮನ ಸಲ್ಲಿಸಿದರು.
ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟೆ, ಸಮಾಜದ ಮುಖಂಡರುಗಳಾದ ಬಸವರಾಜ್ ಹರವಿ, ಬಸವಂತರಾಯ ನವಲಕಲ್, ಅಮರಪ್ಪ, ದೇವೇಂದ್ರಪ್ಪ, ಮುತ್ತಣ್ಣ, ಧನುಂಜಯ್, ಅಯ್ಯಪ್ಪ, ಮಹಾದೇವಪ್ಪ, ಬಸವರಾಜ್, ಅಮರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ರಾಯಚೂರು ದಿನ್ನಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಮಳೆಯಿಂದ ರಸ್ತೆ ಮಧ್ಯೆ ಸೇತುವೆ ಕುಸಿದು ಹೋಗಿದ್ದರಿಂದ ಶಾಲೆಗೆ ಬರುವ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಭೀತಿ ಸ್ಥಿತಿ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ಸೇತುವೆ ಪಕ್ಕದ ಮಣ್ಣು ಕುಸಿದು ಹೋಗಿದ್ದರಿಂದ ಬಸ್ ಸಂಚರಿಸದ ಸ್ಥಿತಿ ಎದುರಾಗಿದೆ. ಶಾಲಾ ಮಕ್ಕಳು ಪ್ರಯಾಣಿಸುತ್ತಿದ್ದ ಬಸ್ ಚಾಲಕ ಮುನ್ನೆಚ್ಚರಿಕೆಯಿಂದ ಎಲ್ಲಾ ಮಕ್ಕಳನ್ನು ಬಸ್ಸಿನಿಂದ ಇಳಿಸಿ ಸೇತುವೆ ದಾಟಿದ ನಂತರ ಮತ್ತೆ ಹತ್ತಿಸಿಕೊಂಡು ಪ್ರಯಾಣಿಸಿದ ಘಟನೆ ಜರುಗಿದೆ. ರಾಯಚೂರಿನ ದಿನ್ನಿ ಮಾರ್ಗದಲ್ಲಿ ಶಾಲೆ ಸೇರಿದಂತೆ ನಿತ್ಯವೂ ಪ್ರಯಾಣಿಸುವ ಪ್ರಯಾಣಿಕರು ಆತಂಕಕ್ಕೆ ಸಿಲುಕುವಂತಾಗಿದೆ. ರಸ್ತೆ ಮಧ್ಯೆ ಇರುವ ಸೇತುವೆಗಳು ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದ್ದು, ಕೂಡಲೇ ದುರಸ್ತಿಗೆ ಮುಂದಾಗಬೇಕು ಎಂದು ವಿದ್ಯಾರ್ಥಿಗಳು, ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಮಳೆ ಮುಂದುವರಿಯಲಿದ್ದು, ಸಂಬಂಧಿಸಿದವರು ರಸ್ತೆ ತಾತ್ಕಾಲಿಕವಾದರೂ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಸರ್, ನನ್ನ ಹೆಸರು ಸಂಜಯ್ ಅಂತ. ನಂದು ಕುಡಿ ಗ್ರಾಮ ಸರ್, ಜಿಲ್ಲೆ ರಾಯಚೂರು, ತಾಲೂಕು ಮಾನ್ವಿ. ಸರ್, ಡೈಲಿ ಗದ್ದಲ್ ಬಸ್ ಬರ್ತಿದೆ ಸರ್. ಮಾನ್ವಿಯಿಂದ ಬರ್ತಿದೆ. ಮಾನ್ವಿಯಿಂದ ಬಂದು ಕುಡಿ ಗ್ರಾಮದಲ್ಲಿ ಅಧಿಕ 80% ವಿದ್ಯಾರ್ಥಿಗಳು ಇರ್ತಿದೆ ಸರ್ ಡೈಲಿ. ಇವತ್ತು ಬರುವಾಗ ಸರ್ ದಿನ್ನಿಗಳ ಮುಂದಗಡೆ ಒಂದು ಬ್ರಿಡ್ಜ್ ಇದೆ ದೊಡ್ಡದು. ಆ ಬ್ರಿಡ್ಜ್ ಮುಂದಗಡೆ ಒಂದು ಕ್ರಾಶ್ ಆಗಿದೆ ಸರ್. ಗೊತ್ತಿಲ್ಲ ಯಾವ ಟೈಮ್ ಕ್ರಾಶ್ ಆಗಿದೆ, ಯಾರಿಗೂ ಗೊತ್ತಿಲ್ಲ ಸರ್. ಸಡನ್ಲಿ ನಮ್ಮ ಬಸ್ ಡ್ರೈವರ್ ಬ್ರಿಡ್ಜ್ ಮೇಲೆ ಇರುವಾಗ ನೋಡಿ ಸ್ಟಾಪ್ ಮಾಡಿದ್ದಾರೆ. ಮಾಡಿ ಅದು ಬ್ರಿಡ್ಜ್ ಬಿದ್ದೋಗಿದೆ. ಆಲ್ರೆಡಿ ಬಿದ್ದೋದ್ಮೇಲೆ ಮತ್ತೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಕೆಳಗೆ ಇಳಿಸಿ ಆ ಬ್ರಿಡ್ಜ್ ದಾಟಿಸಿದ್ರು. ಅವ್ರ ಕಂಟ್ರೋಲ್ ಮೇಲೆ ಬಸ್ಸು ಮುಂದುಗಡೆ ತಂದ್ರು, ಅಡ್ಜಸ್ಟ್ಮೆಂಟ್ ಮೇಲೆ ತಂದರು ಸರ್. ತಂದು ಮತ್ತೆ ಏರುವ ಟೈಮಲ್ಲಿ ಮತ್ತೆ ಅರ್ಧ ಬಿದ್ದು ಹೋಗುವಾಗ ಸರ್ ನಮ್ಮ ಪ್ರಾಣ ಆಣೆ ಇತ್ತು. ಬಟ್ ಅದು ಕ್ರಾಸ್ ಆಯ್ತು ಸರ್, ನಮ್ಮ ಆಣೆ ಆಗಲಿಲ್ಲ. ಅದರಿಂದ ಸರ್ ನಿಮ್ಮೆಲ್ಲ ತಿಳಿಸಿ ಸರ್, ಮೇಲಾಧಿಕಾರಿಗಳು ಇದನ್ನು ನೋಡಿ ನಮ್ಮ ವಿದ್ಯಾರ್ಥಿಗೆ ಯಾವುದೋ ಈ ಥರ ಬ್ರಿಡ್ಜ್ ಕ್ರಾಶ್ ಆಗಲಾರ್ದು ನೀವು ನೋಡ್ಕೋಬೇಕಂತ ವಿನಂತಿಸ್ಕೊಳ್ತೀವಿ ಸರ್. ಈ ವಿನಂತಿಸ್ಕೊಳ್ಳೋಣ ಸರ್, ಇದು ತಕ್ಕ ಪರಿಹಾರ ನಮಗೆ ವಿದ್ಯಾರ್ಥಿಗಳ ಅವಕಾಶ ಮಾಡಿಕೊಳ್ಬೇಕು ಸರ್, ಪರಿಹಾರ ಮಾಡಿಕೊಳ್ಬೇಕು. ಸಚಿವ ಸಂಪುಟ ರಚನೆಯಾಗುತ್ತಲೇ ನೂತನ ಸಚಿವರುಗಳಿಗೆ ಜಿಲ್ಲೆಗಳ ಬರ ನೆರೆ ಅಧ್ಯಯನ ಮಾಡಿ ವರದಿ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶಿಸಿದ್ದಾರೆ. ರಾಯಚೂರು ಜಿಲ್ಲೆಗೆ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಯಾದಗಿರಿಗೆ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೊಪ್ಪಳಕ್ಕೆ ಶಿವರಾಜ ತಂಗಡಗಿ, ಬಳ್ಳಾರಿಗೆ ಬಿ ನಾಗೇಂದ್ರ, ವಿಜಯನಗರಕ್ಕೆ ಜಮೀರ್ ಅಹಮದ್ ಸೇರಿ ವಿವಿಧ ಜಿಲ್ಲೆಗಳಿಗೆ ಸಚಿವರನ್ನು ನಿಯುಕ್ತಿಗೊಳಿಸಲಾಗಿದೆ. ಈ ಹಿಂದೆ ಬರ ಪರಿಸ್ಥಿತಿ ಮೇಲುಸ್ತುವಾರಿಗಾಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರನ್ನು ನೇಮಿಸಲಾಗಿತ್ತು. ಈಗ ಬದಲಾಯಿಸಲಾಗಿದೆ. ನಗರದ ಅಮರೇಶ್ವರ ಕಾಲೋನಿ ವಾರ್ಡ್ ನಂಬರ್ 2ರಲ್ಲಿ ಸುಮಾರು 50 ವರ್ಷಗಳಿಂದ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನವರೆಗೆ ಮಳೆ ನೀರು ಹಾಗೂ ಸುತ್ತಮುತ್ತಲಿನ ಮನೆಗಳ ಬಳಕೆಯ ನೀರು ಹರಿದು ಹೋಗುತ್ತಿದ್ದು, ಬಂದ್ ಮಾಡಿರುವ ಕಾಲುವೆಯನ್ನು ತೆರವುಗೊಳಿಸಬೇಕು ಎಂದು ಸ್ಥಳೀಯ ನಿವಾಸಿಗಳು ಮನವಿ ನೀಡಿ ಆಗ್ರಹಿಸಿದ್ದಾರೆ. ನಗರದ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಮನೆ ನಂಬರ್ 1-4-157/198 ಪಕ್ಕದಲ್ಲಿರುವ ಸದರಿ ಕಾಲುವೆಯನ್ನು ಜುಲೈ 21, 2026ರಂದು ಬಂದ್ ಮಾಡಿರುವ ಪರಿಣಾಮ ನೀರು ಸರಾಗವಾಗಿ ಹರಿಯದೆ ಸುತ್ತಮುತ್ತಲಿನ ಮನೆಗಳಿಗೆ ನುಗ್ಗುತ್ತಿದ್ದು, ರಸ್ತೆ ಹಾಗೂ ಮನೆಗಳ ಆವರಣದಲ್ಲಿ ನೀರು ನಿಂತು ದುರ್ವಾಸನೆ ಮತ್ತು ಅಸ್ವಚ್ಛತೆ ಉಂಟಾಗಿದ್ದು, ಕೂಡಲೇ ಕ್ರಮಕ್ಕೆ ಆಗ್ರಹಿಸಿ ನಿವಾಸಿಗಳು ಮಹಾನಗರ ಪಾಲಿಕೆ ಮನವಿ ನೀಡಿ ಆಗ್ರಹಿಸಿದ್ದಾರೆ. ಪ್ರಸ್ತುತ ಮಳೆಗಾಲವಾಗಿರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರಗೊಂಡಿದ್ದು, ನಿಂತ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇದರಿಂದ ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವ ಆತಂಕ ಎದುರಾಗಿದೆ. ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆಯೂ ಹೆಚ್ಚಿದ್ದು, ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ನೀರು ನಿಂತಿರುವ ಕಾರಣ ಕುಡಿಯುವ ನೀರಿನ ಸಂಗ್ರಹ, ಟ್ಯಾಂಕ್ಗಳು ಹಾಗೂ ದೈನಂದಿನ ಬಳಕೆಯ ನೀರಿನ ವ್ಯವಸ್ಥೆಯ ಮೇಲೆಯೂ ದುಷ್ಪರಿಣಾಮ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಬಂದ್ ಮಾಡಿರುವ ಕಾಲುವೆಯನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಮನೆಗಳ ಆವರಣದಲ್ಲಿ ಹಾಗೂ ರಸ್ತೆ ಮೇಲೆ ನೀರು ನಿಂತು ದುರ್ವಾಸನೆ ಮತ್ತು ಅಸ್ವಸ್ಥತೆ. ಇದಲ್ಲದೆ ನೀರು ನಿಂತಿರುವ ಕಾರಣ ಕುಡಿಯುವ ನೀರಿನ ಸಂಗ್ರಹ, ಟ್ಯಾಂಕ್ಗಳು ತೊಂದರೆಯಾಗುತ್ತಿದ್ದು, ದೈನಂದಿನ ಬಳಕೆಯ ನೀರಿನ ವ್ಯವಸ್ಥೆ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ. ಸಂಜೆ ವೇಳೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗುತ್ತಿದ್ದು, ಚಿಕ್ಕ ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತಿದೆ. ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ರಾಯಚೂರು
ಅಮರೇಶ್ವರ ಕಾಲೋನಿಯಲ್ಲಿ ಮಳೆ ನೀರು ಹರಿಯುವ ಕಾಲುವೆಯನ್ನು ಬಂದ್ ಮಾಡಿರುವುದನ್ನು ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯುವಂತೆ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯದಂತೆ ರಾಯಚೂರು ನಗರ ಅಮರೇಶ್ವರ ಕಾಲೋನಿ ಮನೆ ನಂಬರ್ 14-157/198 ಪಕ್ಕದಲ್ಲಿ ಸುಮಾರು 50 ವರ್ಷಗಳಿಂದ ಪೂರ್ವ ದಿಕ್ಕಿನಿಂದ ಪಶ್ಚಿಮ ದಿಕ್ಕಿನವರೆಗೆ ಮಳೆ ನೀರು ಹಾಗೂ ಸುತ್ತಮುತ್ತಲಿನ ಮನೆಗಳ ಬಳಕೆ ನೀರು ಕಾಲುವೆ ಮೂಲಕ ಹರಿದು ಹೋಗುತ್ತಿತ್ತು. ದಿನಾಂಕ 21/7/26ರಂದು ಸದರಿ ಕಾಲುವೆಯನ್ನು ಬಂದ್ ಮಾಡಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ಸುತ್ತಮುತ್ತಲಿನ ಮನೆಗಳಿಗೆ ನುಗ್ಗಿ ನಿವಾಸಿಗಳಿಗೆ ತೀವ್ರ ತೊಂದರೆಯನ್ನು ಉಂಟು ಮಾಡುತ್ತದೆ. ಈ ಸಂದರ್ಭದಲ್ಲಿ ಶ್ರೀಮತಿ ಲಹರಿ, ಅಜಿತ್ ಜಾಗೀರ್ದಾರ್, ವಿಜಯ್ ಕುಮಾರಿ, ಮಾರುತಪ್ಪ, ರಾಜಪ್ಪ, ಸೈಯದ್ ಸಿಕಂದರ್, ಕಲಾಂ, ನಾಗೇಶ್, ರಾಜೇಶ್, ಅಮೀನುದ್ದೀನ್, ಸುರೇಶ್, ವೆಂಕಟೇಶ್, ಆಂಜನೇಯ ಹಾಗೂ ಅಗಸ್ಟಿಂಗ್ ಮಿತ್ರ ಸೇರಿದಂತೆ ಹಲವು ನಿವಾಸಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಗೆ ಸಚಿವ ಸ್ಥಾನ ವಂಚನೆ, ಕಲಬುರಗಿ ರಾಜಕೀಯ ದಬ್ಬಾಳಿಕೆ, ಆಗಸ್ಟ್ 15ರಂದು ಧ್ವಜಾರೋಹಣಕ್ಕೆ ತಡೆ, ಎಸ್ ಮಾರೆಪ್ಪ. ಕಲ್ಯಾಣ ಕರ್ನಾಟಕದಲ್ಲಿಯೇ ಮಲತಾಯಿ ಧೋರಣೆ, ಖರ್ಗೆಯವರ ಮೇಲಿರುವ ಅಭಿಮಾನಕ್ಕೆ ಚ್ಯುತಿ, ರಾಘವೇಂದ್ರ ಕುಷ್ಟಗಿ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಗೇಜ್ ಲೋಪ ಸರಿಪಡಿಸಿ ಕಾಲುವೆ ನೀರು ಹರಿಸಲಿ, ಶಂಕರಗೌಡ ಹರವಿ. ಶ್ರೀ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ, ಭಾವಚಿತ್ರದ ಭವ್ಯ ಮೆರವಣಿಗೆ. ರಾಯಚೂರು ದಿನ್ನಿ ರಸ್ತೆ ಶಿಥಿಲ, ಆತಂಕದಲ್ಲಿ ಶಾಲಾ ವಿದ್ಯಾರ್ಥಿಗಳು. ಜಿಲ್ಲೆಯ ಬರ ನೆರೆ ಪರಿಸ್ಥಿತಿ ಅಧ್ಯಯನಕ್ಕೆ ಉಸ್ತುವಾರಿಯಾಗಿ ಸಚಿವ ಅಜಯ್ ಧರ್ಮಸಿಂಗ್ ನಿಯುಕ್ತಿ. ಮತ್ತು ಅಮರೇಶ್ವರ ಕಾಲೋನಿಯಲ್ಲಿ ಚರಂಡಿ ನೀರಿನ ಸಮಸ್ಯೆ ತೀವ್ರ, ಬಂದ್ ಮಾಡಿರುವ ಕಾಲುವೆ ತೆರವುಗೊಳಿಸಲು ನಿವಾಸಿಗಳ ಒತ್ತಾಯ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಘಾ ನ್ಯೂಸ್.